ಇದು ಒಂದು ವೇಷ ಮನೆಗೆ ಹೆಣ್ತಿನ ಕರ್ಕೊಂಡು ಬಂದಾಗೆ ಟೈಮ್ ಇಲ್ಲ ಟೈಮಿಗೆ ಬಡ್ಕೊಳ್ಳುತ್ತೆ. ಹಲೋ ಸರ್, ನಿಮ್ ಮನೆನ ಭದ್ರಾಚಲಂ ಅವರು ರೈಡ್ ಮಾಡಕ್ ಬರ್ತಾ ಇದಾರೆ. ಯಾರು? ನಿಮ್ಮನೆ ರೈಡ್ ಮಾಡೋದಿಕ್ಕೆ ಆರ್ಡರ್. ಓ ಬನ್ನಿ ಸರ್, ಬನ್ನಿ, ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ, ನನ್ನ ಹತ್ರ ಏನು ಇಲ್ಲ. ಬನ್ನಿ ಬನ್ನಿ. ನನಗ್ ಚೆನ್ನಾಗ್ ಗೊತ್ತು ಈ ಮನೆ ರೈಡ್ ಮಾಡಿದ್ರೆ ಏನು ಸಿಗಲ್ಲ ಅಂತ. ನಾನು ರೈಡ್ ಮಾಡೋ ಜಾಗನೇ ಬೇರೆ. ಸರ್ಚ್. ಸ್ಟಾಪ್ ಸ್ಟಾಪ್. ಲೋಕಾಯುಕ್ತ ಲೋಕಾಯುಕ್ತ. ಎಷ್ಟು ರೇಟು? ಏನ್ ಸರ್ ರೇಟ್? ಅವಳನ್ನ ದೂರ ಸಂಬಂಧಿ. ಓಹೋ, ಹಾಸಿಗೆ ಮೇಲೆ ದೂರ ದೂರ ಮಲ್ಕೊಂಡಿದ್ರಾ? ಕರೆಕ್ಟ್ ರೇಟ್ ಹೇಳ್ಬಿಡಿ. ಉಳಿದು ಸೀರೆ ಒಳಗೆ ಜಾಸ್ತಿ ದುಡ್ಡು ತೊಗೊಳಕ್ತಿ ಅವಳು. ಸರ್, ಇವ್ರಿ ಸರ್ ಬಚ್ಚಿಟ್ಟಿದ್ದು. ಮೈ ಗಾಡ್, ನಂಗೇನು ಗೊತ್ತಿಲ್ಲ ಸರ್. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅದು ಯಾವ ಗಳಿಗೆಯಲ್ಲಿ ಕಾಲಿಟ್ಟೇನು? ಇರೋದೆಲ್ಲ ಹೊರಟೋಯ್ತು. ಸಮಾಧಾನ ಅಂತೆ, ಸಮಾಧಾನ. ಅಯ್ಯೋ ಮಿಸ್ಟರ್ ಚಂಗಪ್ಪ, ಯಾರ ದೇವ್ರು ತಾವು? ಐ ಆಮ್ ಭದ್ರಾಚಲಂ ಫ್ರಮ್ ಲೋಕಾಯುಕ್ತ. ನಿಮ್ ಮನೇನ ರೈಡ್ ಮಾಡಕ್ ಬಂದಿದ್ದೀನಿ. ಭದ್ರಾಚಲಂನವ್ರು ನಮ್ಮನೆ ಬಾಡ ಬಾಡ ಮಾತಂದೆ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಒಂದ್ ಕೆಲಸ ಮಾಡಿ, ಮೇಲ್ಗಡೆ ಬೆಡ್ರೂಮ್ ಇದೆ, ಅಲ್ಲಿ ವಾರ್ಡ್ರೂಮ್ ತೆಗೆದು ಒಳಗಡೆ ಈ ಕಾಚ ಬನಿಯನೆಲ್ಲ ಇದೆ, ಅದನ್ನ ತಗೊಳ್ಳಿ. ಹಂಗೆ ಬಾತ್ರೂಮ್ ಹೋಗಿ ಕಮೋಡ್ ಇದೆ, ಅದನ್ನ ಎತ್ಕೊಳ್ಳಿ. ಹೋಳಿ ಹೊಟ್ಟಂಗ್, ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಪ್ರಜ್ಞೆ ಇದೆಯಾ ನಿನಗೆ? ನಾನು ಹೆಸರು ಕೇಳಿದ್ರನ್ನೇ ಸರ್ಕಾರ ನಡಗುತ್ತೆ. ತಾವು ಭದ್ರಾಚಲಂ ಅಂದ್ರೆ ಅವನ್ ಯಾರು? ಚಕ್ರವರ್ತಿ. ನರಿಗಿರೋ ಕಲೆ, ಅವನಿಗಿರೋ ಬೆಲೆ, ಗಂಡ ಬೇರೊಂಡರ ತಲೆ, ಇವೆಲ್ಲ ಒಂದ್ ಕಡೆ ಸೇರಿದ್ರೆ ಚಕ್ರಿ ಉರುಫ್ ಚಕ್ರವರ್ತಿ. ಈ ಚಕ್ರಿ ಕಣ್ಣಿಟ್ರೆ ಕೈಯಲ್ಲಿ ಮಕ್ರಿ. ನಮ್ ಗುರುನ್ ಸೋಲ್ಸವನ್ ಯಾವನೂ ಇಲ್ಲ. ಒಂದು ಕತ್ತರಿಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ. ನಮ್ ಚಿನ್ನಿನ ಸೋಸ ಕನ್ಸು ಯಾರಾದ್ರೂ ಇದ್ರೆ ಮುಂದಕ್ಕೆ ಬನ್ನಿ. ಒಂದಕ್ಕೆ 10 ರೂಪಾಯಿ, 10 ರೂಪಾಯಿ, ಒಂದಕ್ಕೆ 10. ಕಮಾನ್, ಒಂದಕ್ಕೆ 10 ರೂಪಾಯಿ. ಯಾರಿದ್ರು ಬನ್ನಿ. ನಮ್ ಗುರುಂದಲ್ಲ ನೋಡಕ್ಕೆ ಬೆಣ್ಣೆ ತರ ಇದೆಯಾ? ಕಳ್ಗೋಗ್ಬಿಡ್ತೀಯಾ? ಸೇಫ್ ಆಗಿ ಎಸ್ಕೇಪ್ ಆಗಿ ಹೋಗ್ಬಿಡು. ನಮ್ ಚಕ್ರಿ ಬಾಡಿ ನೋಡು, ಅವ್ರ ಶೇಪ್ ನೋಡು. ನಮ್ ಚಕ್ರಿ ಮೇಲೆ ನಂದು 5,000 ರೂಪಾಯಿ. ಒಂದಕ್ಕೆ ಕೊಡ್ತೀವಿ. ನಂದು ಒಂದಕ್ಕೆ 20, ನಂದು ಒಂದಕ್ಕೆ 30. ಏನ್ರಿ ಇದು? ಎಲ್ರು ಅವನ್ ಮೇಲೆ ದುಡ್ಡು ಕಟ್ಟಕ್ ಹೋಗ್ತಿದ್ದಾರೆ. ಇನ್ನು ಒಳ್ಳೇದಲ್ಲ ಗುರುವೆ. ಅವನ್ ಯಾವನ ವಸ್ಪ. ನಮ್ಮ ಗುರು ಕೂಡ ಒಂದ್ ಏಟಿಗೆ ಅವ್ನು ಹೇಳ್ದೆ ಕೇಳ್ದೆ ಓಡ ಬಿಡ್ತಾನೆ. ಹಂಗಂತೀಯ?
ಏನ್ರಿ ಇದು ಒಂದೇ ಸಮ ಹೇಳ್ತಿಂತ ನಮ್ ಚಿನ್ನಿ. ಏ ನೀವೇನ್ ಹೆದರ್ಕೋಬೇಡಿ, ನಮ್ ಗುರುನೇ ಗೆಲ್ಲದು. ಏ ಮಗ ಮೆಚ್ಚ ಹೊಡಿ, ಕಿವಿನೇ ಕೇಳಿಸ್ತಲ್ಲ. ನನಗೆ ನೀನ್ ಕಮ್ಮಿ ಹೊಡ್ತೀಯಾ ನೋಡು, ಬೈಕ್ ಎಲ್ಲ ನೋವು ಬಂದ್ಬಿಟ್ಟಿದೆ. ಇಲ್ಲ ಮಗ, ನಾನ್ ಬಿಟ್ಬೇಡ. ಏಯ್ ಬಾರೋ, ಗೊತ್ತಾಗ್ಬಿಡ್ತು ಎಲ್ಲ ನಾಟಕ ಅಂತ. ಹೌದಾ? ದುಡ್ಡೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ಯೋ ಹಣ ಈ ಕಡೆ ಶಿಫ್ಟ್ ಆಯ್ತಾ? ಓಕೆ ಗುರು, ಓಕೆ.